ಇನ್ನೊಂದು ಯಾವ ಥರ ಅಂದರೆ ಶೀತಲಿ ಪ್ರಾಣಾಯಾಮ ಮಾಡೋದು. ನಾಲಿಗೆ ಪೂರ್ತಿ ಆಚೆ ಹಾಕಿ ನೋಡಿ, ನಾಲಿಗೆ ಈ ಥರ ಆಚೆ ಹಾಕಿ ಇವಾಗ ನಾಲಿಗೆ ಸರ್ಫೇಸಿಂದ ಆ ಸರ್ಫೇಸ್ ನಾಲಿಗೆ ಮುಂದಕ್ಕೆ ಬರ್ತಾ ಇದೆ ಅಲ್ವಾ, ಆ ನಾಲಿಗೆ ಮೇಲೆ ಈ ಉಸಿರು ಹೋಗಿ ಅಲ್ಲಿ ತಣ್ಣಗಾಗಿ ಇಲ್ಲಿ ಈ ಪೋರ್ಷನ್ ಎಲ್ಲ ಕೂಲ್ ಆಗಿಬಿಡ್ತದೆ. ಕೂಲ್ ಆಗಿಬಿಟ್ಟು ಆಮೇಲೆ ಮೂಗಿಂದ ಆಚೆ ಬರುತ್ತೆ, ಬಿಸಿ ಗಾಳಿ ಆಚೆ ಬರುತ್ತೆ. ಯಾಕಂದರೆ ತಣ್ಣ ಗಾಳಿ ಒಳಗಡೆ ಹೋಗಿ ಬಿಸಿ ಗಾಳಿ ಆಚೆ ಬರುತ್ತೆ. ಒಂಥರ ಏರ್ ಕಂಡೀಷನ್ ಆಗಿಬಿಡುತ್ತೆ ನಿಮ್ಮ ಬಾಡಿ. ಏರ್ ಕಂಡೀಷನ್ಡ್ ಆಗಂದರೆ ನಿಮಗೆ ಶೀತೋಷ್ಣ ಸ್ಥಿತಿ ಆಗಿ ಈ ಪ್ರಾಣಾಯಾಮಗಳು ಅದ್ಭುತವಾಗಿ ನಿಮ್ಮ ಬಾಡಿಗಾಗಲಿ ನಿಮ್ಮ ಮನಸ್ಸಿಗಾಗಲಿ ಬೆನಿಫಿಟ್ಸು ಸಿಕ್ಬಿಡುತ್ತೆ. ನೋಡಿ, ಇನ್ನೊಂದು ತೋರಿಸ್ತೀನಿ. ಬಾಯಿ ಚೆನ್ನಾಗಿ ಓಪನ್ ಮಾಡಿ ಪರವಾಗಿಲ್ಲ, ನಾಲಿಗೆ ಪೂರ್ತಿ ಹೊರಗೆ ಹಾಕಿ, ಮೂಗಿಂದ ಆಚೆ ಹಾಕಿ.